ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳಿಗೆ ಈಗಾಗಲೇ ದೋಷಿ ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಜೊತೆಗೆ ಇಷ್ಟು 9 ವರ್ಷಗಳ ಕಾಲ ಹೋರಾಟವನ್ನು ನಡೆಸಿರುವಂತಹ ಹೋರಾಟಗಾರರು ಮತ್ತು ಯೋಗೇಶ್ ಗೌಡರ ಆಪ್ತರು ಆಗಿರ್ತಕ್ಕಂಥ ಬಸವರಾಜ್ ಕೊರವರು ಈಗ ನನ್ನ ಜೊತೆ ಇರುವಂಥದ್ದು. ಸರ್, ಇವತ್ತು ದೋಷಿ ಅಂತೇಳಿ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳು ದೋಷಿ ಅಂತೇಳಿ ಆದೇಶವನ್ನ ಮಾಡಿದ್ದಾರೆ. ಇಷ್ಟು ವರ್ಷಗಳ ಹೋರಾಟ ಆದೇಶ ಬಂದಿದೆ, ಹೇಗೆ ಅನಿಸ್ತಾ ಇದೆ ಇವಾಗ? ಬಹಳ ಸಂತೋಷ ಆಗ್ತಾ ಇದೆ. ಅದು ನಾನು ಹೇಳಿದೆಲ್ಲ, ನನಗೆ ಪದಗಳು ಬರ್ತಾ ಇಲ್ಲ, ನನ್ನ ಹತ್ರ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷ ಆಗಿದೆ. ಕಾನೂನಿನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳಕ್ಕೆ ಇಷ್ಟೇ ಬರ್ತೀನಿ ಜನರಿಗೆ, ಎಲ್ಲಿ ಅನ್ಯಾಯ ಆಗಿದೆಯೋ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ನೀವು ಹೋರಾಟ ಮಾಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್. ಯಾವ ರೀತಿ ಅಂತ ಆದೇಶವನ್ನ ಈಗ ಕೋರ್ಟ್ ಮಾಡಿ ಹೇಳಿದೆ. ಆರೋಪಿ ನಂಬರ್ 2ರಿಂದ 19ರವರೆಗೂ ಅಪರಾಧಿಗಳು, ಅದರ 2 ಜನ ಅಂದರೆ ಆರೋಪಿ ನಂಬರ್ ಅಂದರೆ 21 ಅವ್ರು 2 ಜನ ಬಿಡುಗಡೆ ಮಾಡಿದೆ ಅಂತ ಕೋರ್ಟ್ ಹೇಳಿದೆ. ಈಗ ಅದು ಯಾವ ಕಾರಣಗಳಿಂದ ಬಿಡುಗಡೆ ಆಗಿದ್ದಾರೆ, ಯಾಕೆ ಇವ್ರಿಗೆ ಶಿಕ್ಷೆ ಆಗಿದೆ ಅನ್ನೋದು ನಾಳೆ ಗೊತ್ತಾಗುತ್ತೆ ಸರ್. ಅದ್ರ ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಇಷ್ಟು ವರ್ಷಗಳು ಹೋರಾಟ ನಡೆಸಿರುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅಂತ ಅವರು ಶಾಸಕರಾಗಿರುವಂಥ ಪ್ರಭಾವಿಗಳು ಎಷ್ಟೆಲ್ಲ ಒತ್ತಡಗಳು ಮತ್ತು ಯಾವ ರೀತಿಯ ತೊಂದರೆಗಳಾಯಿತು ಈ ಹೋರಾಟದಲ್ಲಿ? ತುಂಬ ತೊಂದರೆಗಳಾಗಿದ್ದಾವು. ನಾವು ಕುಟುಂಬದ ಸಂತೋಷವನ್ನು ಬದಿಗಿಟ್ಟು ಹೋರಾಟ ಮಾಡಿದ್ದೇವೆ. ಸೊ ಹಾಗಾಗಿ ನಾನು ಭಾಳ ಭಾವುಕಾಗಿದ್ದೀನಿ, ಶಬ್ದಗಳು ಬರ್ತಾ ಇಲ್ಲ ನನಗೆ. ಬಹಳ ಒತ್ತಡವನ್ನು ಸಹಿಸ್ಕೊಂಡಿದ್ದೇವೆ, ಬಹಳ ಅಂದರೆ ಬಹಳ ಒತ್ತಡವನ್ನು ಸಹಿಸ್ಕೊಂಡಿದ್ದೇವೆ. ನಾನು, ಗುರುನಾಥ ಗೌಡರು ಸಾಕಷ್ಟು ನಮ್ಮನ್ನು ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿಸುವಂಥ ಕೆಲಸಗಳು ಕೂಡ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಭಾಳ ಒತ್ತಡವನ್ನು ಸಹಿಸ್ಕೊಂಡು ಈ ಹೋರಾಟವನ್ನು ಮಾಡಿದ್ದೀವಿ, ಗೆದ್ದಿದ್ದೀವಿ. ನಾವು ಗೆದ್ದಿಲ್ಲ, ಜನರ ನಂಬಿಕೆ ಏನು ಕಾನೂನಿನ ಮೇಲೆ ಏನು ನಂಬಿಕೆ ಇಟ್ಟಿರಲ್ಲ ಜನ, ಆ ನಂಬಿಕೆ ಇವತ್ತು ಗೆದ್ದಿದೆ ಅಂತ ಹೇಳ್ತೀನಿ ನಾನು. ನಿಮ್ಮ ಈ ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾದರು, ಯಾರೆಲ್ಲ ಕೈ ಜೋಡಿಸಿದ್ರು, ನಿಮ್ಮ ಜೊತೆ ಯಾರೆಲ್ಲ ಇದ್ರು? ಬಹಳ ಜನ ಇದ್ರು ಸರ್, ಪ್ರತ್ಯಕ್ಷವಾಗಿ ತುಂಬ ಧಾರವಾಡದ ಜನ ತುಂಬ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯರು ಕೂಡ ಅವರು ಯೋಗೇಶ್ ಗೌಡರು ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಇಷ್ಟು ವರ್ಷ ಅವರಿಗೋಸ್ಕರವಾಗಿ ನೀವು ಹೋರಾಟವನ್ನು ನಡೆಸಿದ್ರಿ, ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ನಿಂತ್ಕೊಂಡು ನಡೆಸಿದ್ರಿ. ಯೋಗೇಶ್ ಗೌಡ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀರಿ. ರಾಜಕೀಯವಾಗಿ ತುಂಬ ಬೆಳೆಯತಕ್ಕಂತಹ ಅವಕಾಶ ಯೋಗೇಶ್ ಗೌಡರಿಗೆ ಇದ್ದು, ಸೊ ಅವ್ರ ಮುಂದೆ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಮುಗಿಸಿದ್ದು. ಸೊ ಹಾಗಾಗಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವನನ್ನು. ಪರವಾಗಿಲ್ಲ, ಅವನು ಎಲ್ಲೇ ಇದ್ರೂ ಕೂಡ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳ್ತೀನಿ. ಪ್ರಥಮವಾಗಿ ಇನ್ವೆಸ್ಟಿಗೇಷನ್ ಪೊಲೀಸರು ನಡೆಸ್ತಿರುವಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಇನ್ವೆಸ್ಟಿಗೇಷನ್ ದಾರಿ ತಪ್ಪೇನೋ ಅಂತೇಳಿ ಅನಿಸುತ್ತಾ ನಿಮಗೆ? ಸರ್, ಈ ರಾಜ್ಯ ಪೊಲೀಸರು ಅಂದರೆ ಹುಬ್ಬಳ್ಳಿ ಧಾರವಾಡದ ಪೊಲೀಸರು ಏನು ಈ ಪ್ರಕರಣದ ತನಿಖೆಯನ್ನು ಮಾಡಿದ್ರು, ಆ ತನಿಖೆಯ ಮೇಲೆ ಚಪ್ಪಡಿ ಕಲ್ಲು ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಅದರಲ್ಲಿ ಅಂದಿನ ಪೊಲೀಸ್ ಕಮಿಷನರ್ ಅಂತ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದರಲ್ಲಿ ಪೊಲೀಸ್ ಕಮಿಷನರೇ ಆರೋಪಿ ಆಗಬೇಕಾಗಿತ್ತು. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆಗಿರಲಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಸೊ ಹಾಗಾಗಿ ಈಗೇನು ಯಾರ್ಯಾರಿಗೆ ಶಿಕ್ಷೆ ಆಗಿದೆಯಲ್ಲ, ಕೋರ್ಟ್ ಅವೆಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಆ ಮಾನದಂಡವನ್ನು ಇಟ್ಕೊಂಡೇ ಇವತ್ತು ಶಿಕ್ಷೆ ಅವರು ಅಪರಾಧಿಗಳಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಂತೋಷ ಆಗಿದೆ ನಮಗೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟೇ ಬಯಸ್ತೀನಿ, ರಾಜಕಾರಣಿಗಳ ಮಾತು ಕೇಳಿ ನೀವು ಯಾರ ಮೇಲೂ ಒತ್ತಡ ಹಾಕಿ ಯಾವ್ಯಾವ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಕೆಲಸ ಮಾಡಬೇಡಿ. ನಿಮಗೆ ಪಗಾರ ಕೊಡುವುದು, ನಿಮಗೆ ಸಂಬಳ ಕೊಡುವುದು ಸರ್ಕಾರ, ಅಂದರೆ ಜನರ ಟ್ಯಾಕ್ಸಿಂದ ಬರುವಂಥ ಸಂಬಳ. ನಿಮಗೆ ಯಾರ ಮಾತು ಕೇಳಿಬಿಡ್ಬೇಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಯಾರೇ ತಪ್ಪಿಸ್ತರು ಇದ್ರೂ ಕೂಡ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯದ ಮುಂದೆ ಅವರು ನಿಲ್ಲುವಂಥ ಕೆಲಸವನ್ನು ಮಾಡಿ ಅಂತ ಹೇಳಕ್ ಬಯಸ್ತೀನಿ. ಪ್ರಕರಣದ ತೀರ್ಪು ನೋಡಿದ್ರೆ ಜನರಿಗೆ ಒಂದು ರೀತಿಯಲ್ಲಿ ಕಾನೂನಿನ ಮೇಲೆ ಭಾರಿ ಭರವಸೆ ಬಂದಿದೆ ಸರ್. ಯಾಕಂತ ಕೇಳಿದ್ರೆ ವಿನಯ್ ಕುಲಕರ್ಣಿ ಅಂತಹ ಪ್ರಭಾವಿಗಳು ಪ್ರಭಾವ ಹಾಕಿ ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮಂಥ ಯಾರೋ ಒಂದಿಷ್ಟು ಜನ ಬಂದು ಸೇರಿ, ನಾನು ಬರೀ ಒಂದು ಮುಖ ಸರ್, ಇವತ್ತು ಭಾಳಷ್ಟು ಜನ ನಮಗೆ ಸಹಕಾರ ಮಾಡಿದ್ದಾರೆ, ಬಂದು ನಿಂತ್ಕೊಂಡಿದ್ದಾರೆ. ಇವ್ನು ಮಾಡೋಣ ನಡ್ರಿ ನಾವು ಇದನ್ನು ಅಂತೇಳಿ. ಅವ್ರು ಎಲ್ಲರ ಗೆಲುವು ಇದು. ಯಾರು ನ್ಯಾಯವನ್ನು ಕೋರ್ಟ್ ಮುಖಾಂತರ ತೊಗೊಳಕ್ಕೆ ಬಯಸ್ತಾರೋ, ಕಾನೂನಿನ ಮುಖಾಂತರ ತೊಗೊಳಕ್ಕೆ ಬಯಸ್ತಾರೋ ಅವ್ರೆಲ್ಲರ ಗೆಲುವು ಅಂತ ಹೇಳ್ತೀನಿ ನಾನು. 17 ಆರೋಪಿ ಶಿವಾನಂದ್ ಅವರು ಸ್ವಲ್ಪ ದ್ವಂದ್ವವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಆರೋಪಿಯನ್ನು ಮಾಡಬೇಕಂತೇಳಿ CBI ಏನೋ ಆದೇಶವನ್ನು ಪತ್ರವನ್ನು ಬರೆದಿದೆ ಅಂತೇಳಿ. ಹೌದು, ಅವರು ಮೊದಲು ಅವ್ರನ್ನ ಆರೋಪಿಯನ್ನಾಗಿ ಮಾಡಲಾಗಿತ್ತು. ತಂತ್ರ ಅವರು ಕೂಡ ನ್ಯಾಯಾಲಯದಲ್ಲಿ ಬಂದು ಒಂದು ಅರ್ಜಿಯನ್ನು ಸಲ್ಲಿಸಿ 164 ಸ್ಟೇಟ್ಮೆಂಟ್, ಅಂದರೆ ನಾನು ಸ್ವ ಹೇಳಿಕೆಯನ್ನು ಕೊಡ್ತೀನಿ ಅಂತೇಳಿ, ತಪ್ಪು ಹೇಳಿಕೆ, ನಾನು ತಪ್ಪು ಮಾಡಿದ್ದೀನಿ ಅದರ ಹೇಳಿಕೆ ಕೊಡ್ತೀನಿ ಅಂತೇಳಿ ಬಂದಿದ್ದರು. ಈ ಸೆಷನ್ ಕೋರ್ಟ್ ಅವ್ರು ತೊಗೊಳ್ಳಿಲ್ಲ. ಹೈಕೋರ್ಟಿಗೆ ಹೋಗಿ ತಾವೇ ಅಪ್ಲಿಕೇಶನ್ ಹಾಕ್ಕೊಂಡು ಬಂದು ಅವರು 164 ಸ್ಟೇಟ್ಮೆಂಟನ್ನು ಕೊಟ್ಟಂಥವ್ರು. ಆರೋಪಿತರಾಗಿದ್ದು ತಪ್ಪು ಹೇಳಿಕೆ, ಅಂದರೆ ನನ್ನ ತಪ್ಪಾಗಿದೆ ಅಂತ ಹೇಳಿಕೆ ಕೊಟ್ಟಂಥವ್ರು ಅವರು. ತದನಂತರ ಬಂದವರು ಇಲ್ಲಿ ಹೋಸ್ಟೆಲ್ ಆಗ್ತಾರೆ. ಹೋಸ್ಟೆಲ್ ಆದಮೇಲೆ ಅವರನ್ನು ಮತ್ತೆ ಸೇರಿಸಬೇಕು ಅಂತ ಕೊಟ್ಟಿತ್ತು. ಅದು ಏನು ಟೆಕ್ನಿಕಲಿ ಏನಾಗಿದೆ ಅಂತ ನಾಳೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್, ಈ ಒಂದು ತೀರ್ಪು ಏನಿದೆ ಇದು ಕಾನೂನಿನ ಮೇಲೆ ಜನರಿಗೆ ಒಂದು ಭರವಸೆಯನ್ನ, ನಂಬಿಕೆಯನ್ನ ಮೂಡಿಸಿರುವಂಥದ್ದು. ನನ್ನ ಸ್ನೇಹಿತ ಕೊಲೆಯಾಗಿ ಈಗ ಎಲ್ಲೋ ಇರಬಹುದು, ಬಟ್ ಎಲ್ಲೇ ಇದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಬಸವರಾಜ್ ಕೊರವರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಕಾಸ್ TV 9